ಜೀವನ. ದೇಶಕ್ಕೆ, ಜಗತ್ತಿಗೆ ದೇವರಾದ ರೈತ. ಈ ರೈತನ ಮೇಲೆ ರಾಜಕ ಎಂಬ ರಾಕ್ಷಸರ ಅಟ್ಟಹಾಸದಿಂದ ರಕ್ತ ಹೀರುವಿಕೆ ಹೆಚ್ಚಾಗಿ ಒಳಗೆ ಗಂಡಾಗಿ ಹೋಗಿದೆ ಭಾರತದ ಬಡ ರೈತನ ಬದುಕು. ನಿಮ್ಮ ಅಕ್ರಮ ಧರ್ಮಗಳನ್ನ ಮೆಟ್ಟಿ ತುಳಿಯಲೆಂದೇ ಬಡವರ ಮೇಲೆ ಅಟ್ಟಹಾಸದಿಂದ ಮೆರೀತಾ ಇರುವ ನಿಮ್ಮ ಅಟ್ಟಹಾಸವನ್ನ ಮೆಟ್ಟಿ ತುಳಿಯಲೆಂದೇ ಕಾಲ ಎಂಬ ಕರ್ಮಘಟ್ಟದಲ್ಲಿ ಹುಟ್ಟಿ ಬಂದಿರುವನು ಈ ಕಲಿಯುಗನ ಬಾವತೋರು ಗಂಡುಗಳೇ. ಕರುಣ ಈ ಊರಿನಲ್ಲಿ ನಡೀತಾ ಇರುವ ಮೋಸದ ಸರ್ವಾಧಿಕಾರಿ ಸತ್ಯದ ಸಾಮ್ರಾಜ್ಯವನ್ನ ಚಟ್ಟಿ ಕೊಟ್ಟ ಮಾತು ಸಾಧಿಸುವವರೆಗೂ ಸಮಾಧಾನವಿಲ್ಲ. ಒಂದು ಮನೆಯಲ್ಲಿ ಗಂಡು ಮಕ್ಕಳಿಗೆ ಅಕ್ಕ, ತಂಗಿ, ತಾಯಿಯನ್ನು ಮಾನವೀಯತೆಯ ಮಮಕಾರ ಮಮತೆಯನ್ನು ಕೊಟ್ಟು ಬೆಳೆಸಿರ್ತಾರೆ ಈ ಸಮಾಜದ ತಂದೆ ತಾಯಿಗಳು. ಇನ್ನು ನಿಮ್ಮಂತವರು ಫ್ಯಾಷನ್ ಎಂಬ ಮಾಯ ಲೋಕಕ್ಕೆ ಸಿಲುಕಿ ಅರ್ಧಂಬರ್ಧ ಬಟ್ಟೆಯನ್ನಿಟ್ಟು ಎಲೆಯನ್ನ ಉಬ್ಬಿಸಿ ಬೀದಿಗೆ ಬಂದ್ರೆ ನನ್ನಂತ ಅರಿಯದ ಊರು ಯಾಕಲೇ ಅಲ್ಲಿ ವಯಸ್ಸಾದ ಮುದುಕರ ಪಂಚೆ ಕೂಡಲು ಊದಾದಂತೆ ಕಾಣ್ತದೆ. ಇನ್ನು ನಂಜ ನಿನ್ನೇನು ಮಹಾ ನೋಡು, ನಿನ್ನಂತವಳನ್ನ ನೋಡೋದ್ರೆ ನಮ್ಮಂತ ಹುಡುಗರಿಗೆ ಬರೋದು ಸೋದರತೆಯ ಭಾವನೆಯಲ್ಲ, ಅರಳು ತಿಂದು ಮುಕ್ಕಾಕಬೇಕು ಎನ್ನುವ ಸೋದರತೆಯ ಭಾವನೆ. ತುಂಡು ಬಟ್ಟೆ ಉಟ್ಟುಕೊಂಡು ತೊಡೆ ತೋರಿಸುವ ನಿಮ್ಮಂತ ಹೆಣ್ಣುಗಳಿಂದ ಗಂಡಸನ ಕಾಮದ ಕಟ್ಟೆ ಹೊಡೆಯುವುದೇ ಹೊರತು ದೇಹ ಪ್ರದರ್ಶಿಸುವ ನಿನ್ನಂತ ಹೆಣ್ಣುಗಳಿಂದ ಗಂಡಸನ ಜೀವನ ಆಗುತ್ತದೆ ಹೊರತು ಸಮಾಜದಿಂದಲ್ಲ. ಹಾಗಾದರೆ ನೀವು ಕಂಡುಕೊಳ್ಳುವ ನಾಲ್ಕು ಗೋಡೆಗಳ ಮಧ್ಯೆ ಬದುಕಬೇಕೇ ಈ ಹೆಣ್ಣಿನ ಜೀವನ. ನೀವು ಹೇಳಿದ ಹಾಗೆ ಇನ್ನು ಎಷ್ಟು ದಿನ ಈ ಸೌಂದರ್ಯವನ್ನು ಮುಚ್ಚಿಡಬೇಕೆ? ಸೌಂದರ್ಯ, ಅದಕ್ಕಾಗಿ ಯುಎಂಯಲ್ಲಿ ಉಪೇಂದ್ರ ಅವರು ಹೇಳಿದ್ದಾರೆ ಏನಂತ ಗೊತ್ತಾ? ಹಣ್ಣು ಕಚ್ಚಕ್ ಮುಂಚೆ ಹೆಣ್ಣು ಬಿಚ್ಚಕ್ ಮುಂಚೆ ಬೆಲೆ ಜಾಸ್ತಿ ಅಂತ. ಸೌಂದರ್ಯ ತೋರಿಸಲೆಂದೇ ಅರ್ಧಂಬರ್ಧ ಬಟ್ಟೆಯನ್ನಿಟ್ಟು ಎದೆಯನ್ನು ಉಬ್ಬಿಸಿ ಬೆತ್ತಲಾಗಿ ಬೀದಿಗೆ ಬಂದ್ರೆ ನಮ್ಮಂತ ಅರಿಯದ ಹುಡುಗರು ಗೊತ್ತಾ, ಜೀರವನ್ನು ಬೊಂಡೆಕೇರಿ ಸ್ನೇಹಿತರು, ಗ್ರಾಮ ಚಾವಡಿ ಸ್ನೇಹಿತರು, ನಮ್ಮ ರಾಜಬಾಯಸಿಂದ ರಾಜನ ಲವ್ವರ್